ಚರಿತ್ರೆ ರೈತರ ಜೊತೆಗೆ ಯುವಕರ ಜೊತೆಗೆ ಉತ್ತರ ಕರ್ನಾಟಕದ ಜೊತೆಗೆ ಅನೇಕ ಸಮಸ್ಯೆಗಳ ಜೊತೆಗೆ ಹೋರಾಟ ಮಾಡೋಂಥ ನನ್ನನ್ನು ಇವತ್ತು ನಮ್ಮ ಮುಂದೆ ಏನೋ ಅದನ್ನು ಮಾಡಿದ ಸಹ ಎಲ್ಲರೂ ಪ್ರತಿಯೊಂದು ಮನುಷ್ಯರಿದ್ದಾರೆ. ಅದಕ್ಕೆ ಇವತ್ತು ನಮ್ಮನ್ನ ಎಲ್ಲ ಕೆಲಸ ಮಾಡಿದ್ದಾನೆ. ನೀವೆಲ್ಲ ಹಂಗೆ ಬರಲಿಲ್ಲ, ನಿಮಗೇನೋ ದುಡ್ಡು ಕೊಟ್ಟಿಲ್ಲ. ಉಮೇಶ್ ಹನ್ನೊಂದು ಗ್ರಂಥಗಳಿಗೆ ಬರ್ರಿ, ಎಲ್ಲ ಕೆಲಸ ಮಾಡಿ ಬರ್ತೈತಿ. ಉತ್ತರ ಕನ್ನಡದ ಏನು ಮಾಡಬೇಕು ಬಂದಿಲ್ಲ ಸಾಕ್ಷಿ ಆಗಿರುತ್ತೆ. ವಿನಂತಿ ಮಾಡ್ಕೊಂಡ್ರೆ ಬರೀ ಕೇವಲ ಕತ್ತಿ ಮಾಡಿದ್ರು ಒಂದು ವಿನಂತಿ ಖುಷಿ ಪಡ್ತಾ ಇದ್ದೀನಿ. ಇವತ್ತು ನಾನು ಅನೇಕರು ಉಮೇಶರ ವಿಷಯಗಳನ್ನು ಸಾರ್ವಜನಿಕ ಗೊತ್ತಿರಲಿಲ್ಲ. ಒಬ್ಬ ಮುಖ್ಯಮಂತ್ರಿಗಳು ಮಾತನಾಡಿದರು, ಒಬ್ಬ ರಾಜ್ಯಸಭಾ ಸದಸ್ಯರು ಮಾತನಾಡಿದರು, ಒಬ್ಬ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮಾತನಾಡಿದರು. ಇವತ್ತು ಸಹ ಬಿಜೆಪಿ ನಿಂತ್ಕೊಂಡು ಸಾಕಷ್ಟು ತೊಂದರೆಗಳು ಅನುಭವಿಸಿ ಮುಖ್ಯಮಂತ್ರಿ ಅವರು ಇವತ್ತು ಸಹ ಮಾತನಾಡಿದರು. ಇವತ್ತು ಜಯ ಸಮಾಜದ ಅವರೇ ಪಾಟೀಲ್ ಮಾತನಾಡಿದರು, ಸಂಜಯ್ ಪಾಟೀಲ್ ಮಾತನಾಡಿದರು. ಅನೇಕ ಜನ ಇವತ್ತು ಉದಾಸಿಯವರು ಇಲ್ಲಿಂದ ಮಾತನಾಡಿದರು. ಜನ ಮಾತನಾಡಿದಾಗ ನಾವು ಅನ್ವಯಣೆ ಮಾಡಿರ್ತಕ್ಕಂಥ ಸಂಬಂಧ ಬಹುಶಃ ಜಾತ್ಯತೀತ ಪಕ್ಷಾತೀತ ನಾಯಕ ಯಾರು ಅಂದ್ರೆ ನಮ್ಮ ನನ್ನ ಇರ್ತಕ್ಕಂಥ ಮತ್ತು ನೀವು 8 ಸಲ ಚುನಾವಣೆ ಬೇರೆ ಬೇರೆ ಚಿಹ್ನೆ 5 ಸಲ ಆಶ್ರಯಿಸಿದ್ರಿ. ಬರೀ ನನಗೆ ಯಾವ ಚಿಹ್ನೆ 20,000 ಹೆಸರು ಹೇಳಿದ್ರೆ ಅದನ್ನು ಸಿಕ್ಕ ಹಾಕಂತೇಳಿ ಅಪೇಕ್ಷೆ ಇನ್ನೊಂದು 80 ವರ್ಷ ಹೋಗಬೇಕಾಗಿತ್ತು. ಆ 80 ವರ್ಷ ಇದ್ದರೆ ಈ ಉತ್ತರ ಕರ್ನಾಟಕ ಚಿತ್ರನೇ ಬೇರೆ ಮಹತ್ವದ ಒಂದು ಆತ್ಮವಿಶ್ವಾಸ ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀಜಕ್ಕೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.